ಬೆಳಗಾವಿಯಲ್ಲಿ ಹುನರ್ವಸು ಮಳೆಯ ಆರ್ಭಟ ಮುಂದುವರೆದಿದೆ. ಭತ್ತ ನಾಟಿ ಮಾಡಿದ ರೈತರಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟ ವರುಣ ಕಳೆದ 10 ರಿಂದ 15 ದಿನಗಳಿಂದ ಗದ್ದೆಯಲ್ಲಿ ನೀರು ನಿಂತುಕೊಂಡಿದ್ದರಿಂದಾಗಿ ಭತ್ತದ ಬೆಳೆ ಕೊಳೆತಾಗಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆರಿದ್ರ ಮಳೆಯ ಸಂದರ್ಭದಲ್ಲಿ ಸಾವಿರಾರು ಎಕರೆ ಭತ್ತ ನಾಶ ಆಗಿತ್ತು. ಮತ್ತೆ ಹುನರ್ವಸು ಮಳೆ ಆರ್ಭಟಿಸ್ತಾ ಇರೋದ್ರಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಎಳ್ಳೂರು, ಧಾಮನೆ, ಶಹಾಪುರ ಭಾಗದಲ್ಲಿ ರೈತರ ಬೆಳೆಗಳಿಗೆ ಹಾನಿಯಾಗಿದೆ. ಇನ್ನೊಂದೆಡೆ ಬಳ್ಳಾರಿ ನಾಲಾ ಕ್ಲೀನ್ ಮಾಡದ ಜಿಲ್ಲಾಡಳಿತ ಈ ಕಾರಣದಿಂದ ನೀರೆಲ್ಲ ತುಂಬಿಕೊಂಡು ಹಿಂಗೆ ಅವಾಂತರ ಆಗಿದೆ ಅಂತ ಹೇಳಿ ರೈತರೆಲ್ಲ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮತ್ತೆ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಇದಕ್ಕೂ ಮುಂಚೆ ಅಂದ್ರೆ ಕಳೆದ 2 ವಾರಗಳಿಂದ ಕೂಡ ಮಳೆ ಆಗಿತ್ತು. ಹಾಗಾಗಿ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಏನು ಬಳ್ಳಾರಿ ನಾಲಾ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂತಹ ಭತ್ತದ ಬೆಳೆ ಜಲಾವೃತ ಆಗಿತ್ತು. ಅದು ಭತ್ತದ ಬೆಳೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ಬಂದಿದೆ ಮತ್ತು ಎಲ್ಲವೂ ಕೂಡ ಈ ಭಾಗದಲ್ಲಿ ಬೆಳೆದಂತಹ ಭತ್ತದ ಬೆಳೆ ಏನು ಪಾಚಿಗಟ್ಟಿರುವಂತದ್ದು. ಜೊತೆಗೆ ನಾನು ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಬೆಳೆ ಕೂಡ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಏನು ಸಾಕಷ್ಟು ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿ ಇಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಭತ್ತವನ್ನ ಬೆಳೆದಿದ್ದಾರೆ. ಈ ರೀತಿಯಾಗಿ ಪರಿಸ್ಥಿತಿ ಇರುವಂತದ್ದು. ಹೀಗಾಗಿ ಇದು ಪ್ರತಿ ವರ್ಷ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಆದ್ರೆ ಇದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಅಧಿಕಾರಿಗಳು ಕೂಡ ಮುಂದಾಗ್ತಿದಲ್ಲ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಿಡಾದ್, ರಿಪಬ್ಲಿಕ್ ಆಡ, ಬೆಳಗಾವಿ. ಬೆಳಗಾವಿಯಲ್ಲಿ ಹುನರ್ವಸು ಮಳೆಯ ಆರ್ಭಟ ಮುಂದುವರೆದಿದೆ. ಭತ್ತ ನಾಟಿ ಮಾಡಿದ ರೈತರಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟ ವರುಣ ಕಳೆದ 10 ರಿಂದ 15 ದಿನಗಳಿಂದ ಗದ್ದೆಯಲ್ಲಿ ನೀರು ನಿಂತುಕೊಂಡಿದ್ದರಿಂದಾಗಿ ಭತ್ತದ ಬೆಳೆ ಕೊಳೆತಾಗಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆರಿದ್ರ ಮಳೆಯ ಸಂದರ್ಭದಲ್ಲಿ ಸಾವಿರಾರು ಎಕರೆ ಭತ್ತ ನಾಶ ಆಗಿತ್ತು. ಮತ್ತೆ ಹುನರ್ವಸು ಮಳೆ ಆರ್ಭಟಿಸ್ತಾ ಇರೋದ್ರಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಎಳ್ಳೂರು, ಧಾಮನೆ, ಶಹಾಪುರ ಭಾಗದಲ್ಲಿ ರೈತರ ಬೆಳೆಗಳಿಗೆ ಹಾನಿಯಾಗಿದೆ. ಇನ್ನೊಂದೆಡೆ ಬಳ್ಳಾರಿ ನಾಲಾ ಕ್ಲೀನ್ ಮಾಡದ ಜಿಲ್ಲಾಡಳಿತ ಈ ಕಾರಣದಿಂದ ನೀರೆಲ್ಲ ತುಂಬಿಕೊಂಡು ಹಿಂಗೆ ಅವಾಂತರ ಆಗಿದೆ ಅಂತ ಹೇಳಿ ರೈತರೆಲ್ಲ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮತ್ತೆ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಇದಕ್ಕೂ ಮುಂಚೆ ಅಂದ್ರೆ ಕಳೆದ 2 ವಾರಗಳಿಂದ ಕೂಡ ಮಳೆ ಆಗಿತ್ತು. ಹಾಗಾಗಿ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಏನು ಬಳ್ಳಾರಿ ನಾಲಾ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂತಹ ಭತ್ತದ ಬೆಳೆ ಜಲಾವೃತ ಆಗಿತ್ತು. ಅದು ಭತ್ತದ ಬೆಳೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ಬಂದಿದೆ ಮತ್ತು ಎಲ್ಲವೂ ಕೂಡ ಈ ಭಾಗದಲ್ಲಿ ಬೆಳೆದಂತಹ ಭತ್ತದ ಬೆಳೆ ಏನು ಪಾಚಿಗಟ್ಟಿರುವಂತದ್ದು. ಜೊತೆಗೆ ನಾನು ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಬೆಳೆ ಕೂಡ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಏನು ಸಾಕಷ್ಟು ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿ ಇಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಭತ್ತವನ್ನ ಬೆಳೆದಿದ್ದಾರೆ. ಈ ರೀತಿಯಾಗಿ ಪರಿಸ್ಥಿತಿ ಇರುವಂತದ್ದು. ಹೀಗಾಗಿ ಇದು ಪ್ರತಿ ವರ್ಷ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಆದ್ರೆ ಇದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಅಧಿಕಾರಿಗಳು ಕೂಡ ಮುಂದಾಗ್ತಿದಲ್ಲ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲಾರಿ ಪಿಡಾದ್, ರಿಪಬ್ಲಿಕ್ ಆಡ, ಬೆಳಗಾವಿ. ಬೆಳಗಾವಿಯಲ್ಲಿ ಹುನರ್ವಸು ಮಳೆಯ ಆರ್ಭಟ ಮುಂದುವರೆದಿದೆ. ಭತ್ತ ನಾಟಿ ಮಾಡಿದ ರೈತರಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟ ವರುಣ ಕಳೆದ 10 ರಿಂದ 15 ದಿನಗಳಿಂದ ಗದ್ದೆಯಲ್ಲಿ ನೀರು ನಿಂತುಕೊಂಡಿದ್ದರಿಂದಾಗಿ ಭತ್ತದ ಬೆಳೆ ಕೊಳೆತಾಗಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆರಿದ್ರ ಮಳೆಯ ಸಂದರ್ಭದಲ್ಲಿ ಸಾವಿರಾರು ಎಕರೆ ಭತ್ತ ನಾಶ ಆಗಿತ್ತು. ಮತ್ತೆ ಹುನರ್ವಸು ಮಳೆ ಆರ್ಭಟಿಸ್ತಾ ಇರೋದ್ರಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಎಳ್ಳೂರು, ಧಾಮನೆ, ಶಹಾಪುರ ಭಾಗದಲ್ಲಿ ರೈತರ ಬೆಳೆಗಳಿಗೆ ಹಾನಿಯಾಗಿದೆ. ಇನ್ನೊಂದೆಡೆ ಬಳ್ಳಾರಿ ನಾಲಾ ಕ್ಲೀನ್ ಮಾಡದ ಜಿಲ್ಲಾಡಳಿತ ಈ ಕಾರಣದಿಂದ ನೀರೆಲ್ಲ ತುಂಬಿಕೊಂಡು ಹಿಂಗೆ ಅವಾಂತರ ಆಗಿದೆ ಅಂತ ಹೇಳಿ ರೈತರೆಲ್ಲ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮತ್ತೆ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಇದಕ್ಕೂ ಮುಂಚೆ ಅಂದ್ರೆ ಕಳೆದ 2 ವಾರಗಳಿಂದ ಕೂಡ ಮಳೆ ಆಗಿತ್ತು. ಹಾಗಾಗಿ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಏನು ಬಳ್ಳಾರಿ ನಾಲಾ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂತಹ ಭತ್ತದ ಬೆಳೆ ಜಲಾವೃತ ಆಗಿತ್ತು. ಅದು ಭತ್ತದ ಬೆಳೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ಬಂದಿದೆ ಮತ್ತು ಎಲ್ಲವೂ ಕೂಡ ಈ ಭಾಗದಲ್ಲಿ ಬೆಳೆದಂತಹ ಭತ್ತದ ಬೆಳೆ ಏನು ಪಾಚಿಗಟ್ಟಿರುವಂತದ್ದು. ಜೊತೆಗೆ ನಾನು ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ, ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಬೆಳೆ ಕೂಡ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಏನು ಸಾಕಷ್ಟು
ಏನು ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿ ಇಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಭತ್ತವನ್ನ ಬೆಳೆದಿದ್ದಾರೆ. ಈ ರೀತಿಯಾಗಿ ಪರಿಸ್ಥಿತಿ ಇರುವಂತದ್ದು. ಹೀಗಾಗಿ ಇದು ಪ್ರತಿ ವರ್ಷ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಆದ್ರೆ ಇದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಅಧಿಕಾರಿಗಳು ಕೂಡ ಮುಂದಾಗ್ತಿದಲ್ಲ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರಿಪುಡ, ರಿಪಬ್ಲಿಕ್ ಆಡ, ಬೆಳಗಾವಿ. ಬೆಳಗಾವಿಯಲ್ಲಿ ಹುನರ್ವಸು ಮಳೆಯ ಆರ್ಭಟ ಮುಂದುವರೆದಿದೆ. ಭತ್ತ ನಾಟಿ ಮಾಡಿದ ರೈತರಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟ ವರುಣ ಕಳೆದ 10 ರಿಂದ 15 ದಿನಗಳಿಂದ ಗದ್ದೆಯಲ್ಲಿ ನೀರು ನಿಂತುಕೊಂಡಿದ್ದರಿಂದಾಗಿ ಭತ್ತದ ಬೆಳೆ ಕೊಳೆತಾಗಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆರಿದ್ರ ಮಳೆಯ ಸಂದರ್ಭದಲ್ಲಿ ಸಾವಿರಾರು ಎಕರೆ ಭತ್ತ ನಾಶ ಆಗಿತ್ತು. ಮತ್ತೆ ಹುನರ್ವಸು ಮಳೆ ಆರ್ಭಟಿಸ್ತಾ ಇರೋದ್ರಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಎಳ್ಳೂರು, ಧಾಮನೆ, ಶಹಾಪುರ ಭಾಗದಲ್ಲಿ ರೈತರ ಬೆಳೆಗಳಿಗೆ ಹಾನಿಯಾಗಿದೆ. ಇನ್ನೊಂದೆಡೆ ಬಳ್ಳಾರಿ ನಾಲಾ ಕ್ಲೀನ್ ಮಾಡದ ಜಿಲ್ಲಾಡಳಿತ ಈ ಕಾರಣದಿಂದ ನೀರೆಲ್ಲ ತುಂಬಿಕೊಂಡು ಹೀಗೆ ಅವಾಂತರ ಆಗಿದೆ ಅಂತ ಹೇಳಿ ರೈತರೆಲ್ಲ ತಮ್ಮ ಅಳುವನ್ನ ತೊಡ್ಕೊಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮತ್ತೆ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಇದಕ್ಕೂ ಮುಂಚೆ ಅಂದ್ರೆ ಕಳೆದ 2 ವಾರಗಳಿಂದ ಕೂಡ ಮಳೆ ಆಗಿತ್ತು. ಹಾಗಾಗಿ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಏನು ಬಳ್ಳಾರಿ ನಾಲಾ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂತಹ ಭತ್ತದ ಬೆಳೆ ಜಲಾವೃತ ಆಗಿತ್ತು. ಅದು ಭತ್ತದ ಬೆಳೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ಬಂದಿದೆ ಮತ್ತು ಎಲ್ಲವೂ ಕೂಡ ಈ ಭಾಗದಲ್ಲಿ ಬೆಳೆದಂತಹ ಭತ್ತದ ಬೆಳೆ ಏನು ಪಾಚಿಗಟ್ಟಿರುವಂತದ್ದು. ಜೊತೆಗೆ ನಾನು ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಬೆಳೆ ಕೂಡ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಏನು ಸಾಕಷ್ಟು ಏನು ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿ ಇಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಭತ್ತವನ್ನ ಬೆಳೆದಿದ್ದಾರೆ. ಈ ರೀತಿಯಾಗಿ ಪರಿಸ್ಥಿತಿ ಇರುವಂತದ್ದು. ಹೀಗಾಗಿ ಇದು ಪ್ರತಿ ವರ್ಷ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಆದ್ರೆ ಇದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಅಧಿಕಾರಿಗಳು ಕೂಡ ಮುಂದಾಗ್ತಿದಲ್ಲ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರಿಪುಡ, ರಿಪಬ್ಲಿಕ್ ಆಡ, ಬೆಳಗಾವಿ. ಬೆಳಗಾವಿಯಲ್ಲಿ ಹುನರ್ವಸು ಮಳೆಯ ಆರ್ಭಟ ಮುಂದುವರೆದಿದೆ. ಭತ್ತ ನಾಟಿ ಮಾಡಿದ ರೈತರಿಗೆ ಮತ್ತೊಮ್ಮೆ ಶಾಕ್ ಕೊಟ್ಟ ವರುಣ ಕಳೆದ 10 ರಿಂದ 15 ದಿನಗಳಿಂದ ಗದ್ದೆಯಲ್ಲಿ ನೀರು ನಿಂತುಕೊಂಡಿದ್ದರಿಂದಾಗಿ ಭತ್ತದ ಬೆಳೆ ಕೊಳೆತಾಗಿದೆ. ಸಾವಿರಾರು ಎಕರೆ ಪ್ರದೇಶದಲ್ಲಿ ಬೆಳೆದಿದ್ದ ಭತ್ತದ ಬೆಳೆ ಸಂಪೂರ್ಣ ನಾಶ ಆಗಿದೆ. ಆರಿದ್ರ ಮಳೆಯ ಸಂದರ್ಭದಲ್ಲಿ ಸಾವಿರಾರು ಎಕರೆ ಭತ್ತ ನಾಶ ಆಗಿತ್ತು. ಮತ್ತೆ ಹುನರ್ವಸು ಮಳೆ ಆರ್ಭಟಿಸ್ತಾ ಇರೋದ್ರಿಂದಾಗಿ ರೈತರಿಗೆ ಸಂಕಷ್ಟ ಎದುರಾಗಿದೆ. ಎಳ್ಳೂರು, ಧಾಮನೆ, ಶಹಾಪುರ ಭಾಗದಲ್ಲಿ ರೈತರ ಬೆಳೆಗಳಿಗೆ ಹಾನಿಯಾಗಿದೆ. ಇನ್ನೊಂದೆಡೆ ಬಳ್ಳಾರಿ ನಾಲಾ ಕ್ಲೀನ್ ಮಾಡದ ಜಿಲ್ಲಾಡಳಿತ ಈ ಕಾರಣದಿಂದ ನೀರೆಲ್ಲ ತುಂಬಿಕೊಂಡು ಹೀಗೆ ಅವಾಂತರ ಆಗಿದೆ ಅಂತ ಹೇಳಿ ರೈತರೆಲ್ಲ ತಮ್ಮ ಅಳುವನ್ನ ತೊಡ್ಕೊಳ್ತಾ ಇದ್ದಾರೆ. ಕಳೆದ 2 ದಿನಗಳಿಂದ ಮತ್ತೆ ಬೆಳಗಾವಿಯಲ್ಲಿ ನಿರಂತರವಾಗಿ ಮಳೆ ಆಗ್ತಿದೆ. ಇದಕ್ಕೂ ಮುಂಚೆ ಅಂದ್ರೆ ಕಳೆದ 2 ವಾರಗಳಿಂದ ಕೂಡ ಮಳೆ ಆಗಿತ್ತು. ಹಾಗಾಗಿ ಬೆಳಗಾವಿ ತಾಲೂಕಿನ ಹೊರವಲಯದಲ್ಲಿ ಇರುವಂತಹ ಏನು ಬಳ್ಳಾರಿ ನಾಲಾ ವ್ಯಾಪ್ತಿಯಲ್ಲಿ ಸುಮಾರು ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಇರುವಂತಹ ಭತ್ತದ ಬೆಳೆ ಜಲಾವೃತ ಆಗಿತ್ತು. ಅದು ಭತ್ತದ ಬೆಳೆ ಯಾವ ರೀತಿ ಆಗಿದೆ ಅನ್ನೋದನ್ನ ನಾನು ತೋರಿಸ್ತಾ ಹೋಗ್ತೀನಿ. ದೃಶ್ಯದಲ್ಲಿ ಗಮನಿಸಬಹುದು, ಸಂಪೂರ್ಣವಾಗಿ ಕಂದು ಬಣ್ಣಕ್ಕೆ ಬಂದಿದೆ ಮತ್ತು ಎಲ್ಲವೂ ಕೂಡ ಈ ಭಾಗದಲ್ಲಿ ಬೆಳೆದಂತಹ ಭತ್ತದ ಬೆಳೆ ಏನು ಪಾಚಿಗಟ್ಟಿರುವಂತದ್ದು. ಜೊತೆಗೆ ನಾನು ಈಗ ದೃಶ್ಯದಲ್ಲಿ ತೋರಿಸ್ತಾ ಹೋಗ್ತೀನಿ. ಸಂಪೂರ್ಣವಾಗಿ ಇಲ್ಲಿ ಎಲ್ಲ ಬೆಳೆ ಕೂಡ ಕೊಳೆತು ಹೋಗ್ತಾ ಇದೆ. ಹೀಗಾಗಿ ರೈತರು ಏನು ಸಾಕಷ್ಟು ಏನು ಸಾವಿರಾರು ರೂಪಾಯಿ ಖರ್ಚನ್ನ ಮಾಡಿ ಇಲ್ಲಿ ಬೆಳೆಯನ್ನ ಬೆಳೆದಿದ್ದಾರೆ. ಆದ್ರೆ ಭತ್ತವನ್ನ ಬೆಳೆದಿದ್ದಾರೆ. ಈ ರೀತಿಯಾಗಿ ಪರಿಸ್ಥಿತಿ ಇರುವಂತದ್ದು. ಹೀಗಾಗಿ ಇದು ಪ್ರತಿ ವರ್ಷ ಇದೇ ರೀತಿಯಾದಂತಹ ಸಮಸ್ಯೆ ಇದೆ. ಆದ್ರೆ ಇದನ್ನ ಹೂಳೆತ್ತಬೇಕು ಅನ್ನೋ ನಿಟ್ಟಿನಲ್ಲಿ ಯಾವ ಅಧಿಕಾರಿಗಳು ಕೂಡ ಮುಂದಾಗ್ತಿದಲ್ಲ. ಕ್ಯಾಮ್ರಾ ಪರ್ಸನ್ ಮಹಾಂತೇಶ್ ಜೊತೆ ಮೈಲೇರಿಪುಡ, ರಿಪಬ್ಲಿಕ್ ಆಡ.